ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಬಿಡದಿಯಲ್ಲಿ ವೇಕೆನ್ಸಿ ಅವೈಲಬಲ್ ಇದೆ. ನೀವು ಯಾರೆಲ್ಲ IT ಎಲೆಕ್ಟ್ರಿಷಿಯನ್, ಡಿಪ್ಲೊಮೊ, ಸಿವಿಲ್ ಇದ್ದೀರಾ ಅವರೆಲ್ಲ ವೇಕೆನ್ಸಿ ಹೋಗ್ಬೋದು. ಒಂದು ಏನಪ್ಪ ಅಂತ ಹೇಳಿದ್ರೆ ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರಿಗೂ ವೇಕೆನ್ಸಿ ಇದೆ. ಟ್ರಾನ್ಸ್ಫರ್ ಫೆಸಿಲಿಟಿ ಇದೆ. 16,000 ಸ್ಯಾಲ್ರಿ ಇದೆ. ಫ್ರೆಷರು, ಎಕ್ಸ್ಪೀರಿಯನ್ಸ್ ಯಾರೇ ಆದರೂ ಸಹ ಬಿಡದಿ ಲೊಕೇಶನಲ್ಲಿ ತುಂಬಾ ಸ್ಯಾಲ್ರಿ ಪ್ಯಾಕೇಜ್ ಚೆನ್ನಾಗಿದೆ. ಒಂದು ಟ್ರಾನ್ಸ್ಫರ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನೀವು ಹೋಗ್ಬೋದು ಅಂತ ಹೇಳ್ತೀನಿ. ಯಾಕಂತಂದರೆ ಅದರಲ್ಲಿ ಏನಪ್ಪ ಅಂದರೆ ಮೇಲು ಫೀಮೇಲು ಇಬ್ಬರಿಗೂ ವೇಕೆನ್ಸೀಸ್ ಇದೆ. ಇವಾಗ ನಿಮ್ಗೆ ತುಂಬ ಜನ ನೋಡ್ತಾ ಇರ್ತೀರ, ಡಿಪ್ಲೊಮೊ ಸಿವಿಲು, ಮೆಕ್ಯಾನಿಕಲ್ ಸಿವಿಲು ಈ ಥರ ಆಗಿರೋರನ್ನು ನಾವು ತೊಗೋತಾ ಇದ್ದೀವಿ. ಒಂದು ಬಿಡದಿ ಲೊಕೇಶನಲ್ಲೇ ವೇಕೆನ್ಸಿ ಇರೋದ್ರಿಂದ ಒಂದು ESI PF ಎಲ್ಲ ಕಟ್ಟಾಗಿ ನಿಮಗೆ 14,000 ಕೈಯಲ್ಲೇ ಕೊಡ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟ್ಗೆಲ್ಲ ಯಾವುದೇ ಚಾರ್ಜಸ್ ಇರಲ್ಲ. ನಿಮಗೆ ಅಟೆಂಡೆನ್ಸ್ ಬೋನಸ್ಸು ಆ ಥರ ಎಲ್ಲ ಇರುತ್ತೆ. ನಿಮ್ಗೆ ಆಲ್ಮೋಸ್ಟ್ ಹೋಗಿ ಜಾಯಿನ್ ಮಾಡ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ ನಿಮಗೆ ಚಾರ್ಜಸ್ ಏನಿರುತ್ತೆ ಸೇಮ್ ಇರುತ್ತೆ. ಹೋಗಿ ಡೈರೆಕ್ಟಾಗಿ ಡಾಕ್ಯುಮೆಂಟ್ಸ್ ಕಳಿಸಿ ವಾಟ್ಸಪ್ಪಲ್ಲಿ ಕಳಿಸಿ ಆದಮೇಲೆ ನಿಮಗೆ ಕಂಪನಿಗೆ ಅಡ್ರೆಸ್ ಲೊಕೇಶನ್ ಕೊಡ್ತೀವಿ, ಹೋಗಿ ಜಾಯ್ನ್ ಆಗಬೇಕಲ್ಲ. ಅದಕ್ಕೆ ನಾವು ಫ್ರೆಷರ್ ವಿತ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ನ ನಾವು ಮೆನ್ಷನ್ ಮಾಡ್ತಾ ಇದ್ವಿ. ಕರೆಕ್ಟ್ ಅಲ್ಲ? ಯಾರಿಗೆಲ್ಲ ಬಿಡದಿ ಲೊಕೇಶನ್ ತುಂಬ ವೇಕೆನ್ಸಿ ರೇರ್ ಆಗಿ ಬರುತ್ತೆ ಅಲ್ಲಿ. ಅಂದರೆ ಜಾಸ್ತಿ ಕಂಪನೀಸ್ ಎಲ್ಲ ಇರಲ್ಲ. ಬರೋದೆಲ್ಲ ಜನವರಿ, ಫೆಬ್ರವರಿ ಈ ಥರ ಟೈಮಲ್ಲಿ ಬರ್ತಾ ಇರುತ್ತೆ. ನೀವು ಆಲ್ಮೋಸ್ಟ್ ನೋಡ್ತಾ ಇರ್ತಾರೆ. ಯಾರೆಲ್ಲ ರೆಗ್ಯುಲರಾಗಿ ವೀಡಿಯೋಸ್ ವಾಚ್ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರ್ತಲ್ವ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವಾಗ ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಜೆರಾಕ್ಸ್ ಇರಬೇಕಾಗುತ್ತೆ. ಬ್ಯಾಂಕ್ ಪಾಸ್ಬುಕ್ ವಿತ್ ಫೋಟೋಸು ಎಲ್ಲ ತೊಗೊಂಡು ಹೋಗಿ ಒಂದೇ ಸರ್ತಿ ಜಾಯಿನ್ ಮಾಡಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದು ಫ್ರೆಷರ್ ವಿತ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್. ಎಕ್ಸ್ಪೀರಿಯನ್ಸ್ ಇದೆ ಮ್ಯಾಮ್, ನನಗೆ ಇನ್ನೂ ಸ್ಯಾಲರಿ ಜಾಸ್ತಿ, ಅದು ಕೊಡ್ತಾರೆ. ಸೊ ಏನಂತ ಹೇಳಿದ್ರೆ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿ ಅಲ್ಲಿಗೆ ಹೇಳಬೇಕಾಗುತ್ತೆ. ಆಲ್ಮೋಸ್ಟ್ ನೀವು ಏನು ಓದಿರ್ತೀರ ಅದ್ರ ಮೇಲೆ ಅವರು ಸ್ವಲ್ಪ ಟ್ರೈನಿಂಗ್ ಕೊಟ್ಟಿರ್ತಾರೆ. ಕರೆಕ್ಟ್ ಅಲ್ಲ? ನಿಮ್ಗೆ ಏನು ಗೊತ್ತಿದೆ ಅದ್ರ ಮೇಲೇ ಅವರು ಇದು ಮಾಡಿರ್ತಾರೆ. ಸೊ ಹಂಗಾಗಿ ನಿಮ್ಗೆ ಏನು ಗೊತ್ತಿದೆ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಟೈಮಲ್ಲಿ ಅವರು ಹೇಳಬೇಕಾಗುತ್ತೆ. ಇಂಟರ್ವ್ಯೂ ಟೈಮಲ್ಲಿ ಮ್ಯಾಮ್ ನನಗೆ ಇದು ಗೊತ್ತಿದೆ, ನನಗೆ ಈ ಥರ ಕೆಲಸ ಮಾಡ್ತಾ ಇದ್ದರೆ ಅವ್ರು ನಿಮ್ಮ ಸ್ಯಾಲ್ರಿ ಆ ಟೈಮಲ್ಲಿ ಇನ್ಕ್ರೀಸ್ ಮಾಡಿಬಿಡ್ತಾರೆ. ಓಕೆ ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇರೋದು, ಯಾರೆಲ್ಲ ಬಿಡದಿ ಲೊಕೇಶನಲ್ಲಿದೆ ಅಂದರೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಅವೈಲಬಲ್ ಇದೆ ಒಂದು 10-20 ಕಿಲೋಮೀಟರ್ಸ್ ಒಳಗಡೆ. ಸೊ ನೀವು ಆ ಸರೌಂಡಿಂಗಲ್ಲಿ ಯಾರೆಲ್ಲ ಇದ್ದೀರೋ ಅವರೆಲ್ಲ ಹೋಗ್ಬೋದು. ಇನ್ನೊಂದು ದಾವಣಗೆರೆಯಲ್ಲಿ ಕೂಡ ವೇಕೆನ್ಸಿ ಬಂದಿದೆ. ಯಾರಾದರೂ ಹೋಗ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಕೂಡ ವೇಕೆನ್ಸಿ ಇದೆ. ಅಂದರೆ ನಿಮಗೆ ಹುಬ್ಳಿ ನಿಯರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಅಲ್ಲಿ ಕೂಡ ಮ್ಯಾನುಫ್ಯಾಕ್ಚರ್ ಕಂಪನಿಯಲ್ಲಿ ವೇಕೆನ್ಸಿ ಬಂದಿದೆ. CO2 ವೆಲ್ಡರು, ನಿಗ್ ವೆಲ್ಡರು, ಆರ್ಗ್ ವೆಲ್ಡರು, ಯಾವುದೇ ವೆಲ್ಡರ್ಗಳಾದ್ರೂ ಸಹ ಅಲ್ಲಿ ಹೋಗ್ಬೋದು. 14,000 ಸ್ಯಾಲ್ರಿ ಇರುತ್ತೆ. ರೂಮ್ ಕೂಡ ಬೇಕಾದರೆ ಅವೈಲಬಲ್ ಇರುತ್ತೆ. ಅದರಲ್ಲಿ ಸಹ ನಿಮಗೆ ಫ್ರೀ ಆಫ್ ಕಾಸ್ಟು ರೂಮ್ದು, ಅದರದ್ದು ಯಾವುದೇ ಚಾರ್ಜಸ್ ಇರಲ್ಲ. ಏನಿರುತ್ತೆ 3,000 ಅಷ್ಟೇ ಇರುತ್ತೆ. ಹೋಗಿ ಜಾಯಿನ್ ಮಾಡ್ಬೋದು. ಹೆಲ್ಪರ್ಗೂ ವೇಕೆನ್ಸಿ ಇದೆ. ಇನ್ನೊಂದು ಏನಂತಂದರೆ 11,000 ಇವಾಗ ಕೊಡ್ತಾ ಇದ್ದಾರೆ. ಸೇಮ್ ಟೈಮಿಂಗ್ ಅಂದರೆ 10 to 6:30 ಇರುತ್ತೆ. ಅಂದರೆ ಇದ್ರ ಟೈಮಿಂಗ್ ಬೇರೆ, ಅದರದ್ದು ಟೈಮಿಂಗ್ ಬೇರೆ. ಯಾಕಂತಂದರೆ ಅಲ್ಲಿನೇ ನಿಯರ್ ಬೈ ಜಾಬ್ಸ್ ಇರೋದ್ರಿಂದ ಈ ಎರಡು ಜಾಬ್ಸು ನಾನು ಇದರಲ್ಲೇ ಹೇಳ್ಬಿಡ್ತಾ ಇದ್ದೀನಿ. ಓಕೆ ಅಲ್ವಾ? ಯಾರೆಲ್ಲ ವೆಲ್ಡರ್ಗಳಿದ್ದೀರಾ ಅಲ್ಲಿ ಹೋಗಿ ಜಾಯಿನ್ ಮಾಡ್ಬೋದು. ಹೆಲ್ಪರ್ ಇದ್ದೀರಾ ಅವರು ಅಲ್ಲಿ ಜಾಯಿನ್ ಮಾಡ್ಬೋದು. ಸೆಕ್ಯೂರಿಟಿ ಕೂಡ ಒಬ್ಬರು ಬೇಕಾಗಿದ್ದಾರೆ. 17,000 ಸ್ಯಾಲ್ರಿ ಇರುತ್ತೆ. 24/7 ಅಲ್ಲೇ ಇರೋ ಥರನೇ ಅವ್ರಿಗೆ ರೂಮ್ ಕೊಡ್ತಾರೆ. ಕಂಪನಿ ಗ್ಯಾಸ್ ಎಲ್ಲ ಕೊಡ್ತಾರೆ, ಹೋಗಿ ಮಾಡ್ಕೊಂಡು ತಿನ್ಕೋಬೇಕು. ಸೊ ಈ ಥರ ಇವಾಗ ಈ ಎರಡು ಲೊಕೇಶನ್ಸು ನಿಯರ್ ಬೈ ಲೊಕೇಶನ್ಸಲ್ಲಿ ವೇಕೆನ್ಸೀಸ್ ಬಂದಿದೆ. ದಾವಣಗೆರೆ, ಬಿಡದಿ ಯಾರೆಲ್ಲ ಇದ್ದೀರಾ ಅವರು ಕಾಲ್ ಮಾಡ್ಬೋದು. ಓಕೆ ಅಲ್ವಾ? ನಮ್ಮ ಹತ್ರ ಇನ್ನೂ ಒಂದು ವೇಕೆನ್ಸೀಸ್ ಬಂದಿದೆ. ಆಲ್ಮೋಸ್ಟ್ ನಾನು ಅದನ್ನಾದರೆ ಅಪ್ಲೋಡ್ ಮಾಡ್ತೀನಿ. ಎಲ್ಲ ನಿಯರ್ ಬೈ ಲೊಕೇಶನ್ಸಲ್ಲಿದೆ. ಫೀಲ್ಡ್ ವರ್ಕ್ ಇರುತ್ತೆ. 19,000 to 22,000 ಸ್ಯಾಲ್ರಿ ಇರುತ್ತೆ. ಓಕೆ ಅಲ್ವಾ? ಸೊ ಅದು ಬಂದು ಬ್ಯಾಂಕ್ದು ಲೋನ್ ಮಾಡ್ಕೊಡೋದು. ಮುದ್ರಾ ಲೋನು ಮತ್ತು ಇನ್ನು ಮೋದಿ ಲೋನು ಏನೇನೋ ಇದೆಲ್ಲ ಅದು ಮಾಡ್ಕೊಡೋದು. ಯಾರಿಗಾರು ಇಂಟ್ರೆಸ್ಟ್ ಇದೆ ಬೇಕಾದ್ರೆ ನೀವು ಅದನ್ನು ಕಾಲ್ ಮಾಡಿಕೊಂಡ್ರೆ ಅವರು ನಿಮಗೆ ನಮ್ಮ ಗಣೇಶ್ ಏಜೆನ್ಸಿ ಕಡೆಯಿಂದ ನಿಮಗೆ ಫಸ್ಟ್ ವೆರಿಫಿಕೇಷನ್ ಮಾಡ್ತಾರೆ. ಅಂದರೆ ನಿಮ್ಮದು ಡಾಕ್ಯುಮೆಂಟ್ಸ್ ತೊಗೊಂಡ್ಬಿಟ್ಟು ಯಾವಾಗ ಎಂಟ್ರಿನೋ ಅದೆಲ್ಲ ಮಾಡಿ ಆದಮೇಲೆ ನಿಮಗೆ ಜಾಬ್ ಇದು ಮಾಡಿಕೊಡ್ತಾರೆ. ಬಟ್ ಬೈ ಕಂಪಲ್ಸರಿ ಇರಬೇಕಾಗುತ್ತೆ. ಓಕೆ ಅಲ್ವಾ? ಆಲ್ಮೋಸ್ಟ್ ಅದು ಕೂಡ ಬಂದಿದೆ. ನೀವು ಬೇಕಾದ್ರೆ ವೆರಿಫಿಕೇಷನ್ ಮಾಡ್ಕೋಬೋದು ಯಾವುದು ನಿಮ್ಮದು ನಿಯರ್ ಬೈ ಲೊಕೇಶನ್ಸ್ ಇರುತ್ತಂತ. ನಾನು ಬೇಕಾದ್ರೆ ಅದನ್ನ ಒಂದು ಚಾರ್ಟ್ ಕೂಡ ಮೆನ್ಷನ್ ಮಾಡಿರ್ತೀನಿ ಲಾಸ್ಟಲ್ಲಿ. ನೀವು ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಆವಾಗ ನಿಮಗೂ ಗೊತ್ತಾಗುತ್ತೆ ಯಾವ್ಯಾವ ಲೊಕೇಶನ್ಸಲ್ಲಿ ಇವಾಗ ಫೀಲ್ಡ್ ವರ್ಕ್ ಇದೆ. ಮತ್ತು ಇನ್ನೊಂದು ಬೈಕ್ ಇರೋರು ಮಾತ್ರನೇ ಅಪ್ಲಿಕೇಶನ್ ಮಾಡಿ. ಯಾಕಂತೇಳಿದ್ರೆ ಬೈಕ್ ಇಲ್ಲ ಅಂದ್ರೆ ಅವ್ರು ಜಾಬ್ಸು ಕೊಡೋಲ್ಲ. ಯಾಕಂದರೆ ಅದು ಬಂದು ಲೋನ್ ಮಾಡಿಕೊಡೋ ಪ್ರೊಸೆಸಿಂಗ್ ಇರೋದ್ರಿಂದ 22,000 rupees ಸ್ಯಾಲ್ರಿ ಬರುತ್ತೆ. 200 rupees ಪರ್ ಡೇ ನಿಮಗೆ ಇರುತ್ತೆ. ಅಂದರೆ ಪೆಟ್ರೋಲ್ ಅನೌನ್ಸ್ಮೆಂಟ್ ಅಂತಲೇ ಕೊಡ್ತಾರೆ ಅವರು. ಸೊ 22,000 ಸ್ಯಾಲ್ರಿ ಇಸ್ ಗುಡ್, ನನಗೆ ಗೊತ್ತಿರೋ ಥರ ಅಲ್ವಾ? ಯಾಕಂತಂದರೆ ಅಲ್ಲಿನೇ ಇದ್ಕೊಂಡು ಬೈಕಲ್ಲಿ ಫೀಲ್ಡ್ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಟ್ರೈ ಮಾಡಿ. 12th ಡಿಗ್ರಿ ಈ ಥರ ಕ್ಯಾಂಡಿಡೇಟ್ಸ್ ಮಾತ್ರನೇ ಹೋಗಬೇಕಾಗುತ್ತೆ. ಓಕೆ ಅಲ್ವಾ? ಸೊ ಇವಾಗ ಎಲ್ಲ ಲೊಕೇಶನ್ಸಲ್ಲಿ ವೇಕೆನ್ಸೀಸ್ ಬರ್ತಾ ಇದೆ. ತುಂಬಾ ಅಂದರೆ ತುಂಬಾ. ನೀವು ಚಾನಲ್ ಮಿಸ್ ಮಾಡ್ಕೋದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ತುಂಬ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಓಕೆ ಅಲ್ವಾ? ಸೊ ಇವಾಗ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲಿ ಎಲ್ಲ ಡೀಟೇಲ್ಸ್ ಹೇಳ್ತಾ ಇರ್ತೀನಿ. ನೀವು ಅಲ್ಲಿನೇ ಬರೋ ಅವಶ್ಯಕತೆ ಇಲ್ಲ. ಆನ್ಲೈನ್ ಕೂಡ ಮಾಡ್ಕೋಬೋದು. ಇಲ್ಲ ಮ್ಯಾಮ್ ನಾನು ಆಫೀಸ್ಗೆ ಬರ್ತೀನಿ, ನಾಟ್ ಎನ್ ಇಶ್ಯೂ, ನೀವು ಬರ್ಬೋದು. ಯಾಕಂದರೆ ನಮ್ಮ ಆಫೀಸ್ ಇಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ ನಿಮ್ಗೆ. ಓಕೆ ಅಲ್ವಾ? ಸೊ ಇವಾಗ ಬಂದು 3,000 rupees ಸೇಮ್ ಚಾರ್ಜಸ್ ಇರುತ್ತೆ. ಯಾವ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಏನೂ ಇರೋಲ್ಲ. ನೀವು ಹೋಗ್ತೀರಂದ್ರೆ ಯಾವ ಜಾಬ್ಗೆ ಹೋಗ್ತೀರಂತ ಸ್ವಲ್ಪ ಕ್ಲಾರಿಫಿಕೇಷನ್ ಮಾಡಿಕೊಂಡು ಹೇಳಿಬಿಟ್ರೆ ಅವರು ನಿಮಗೆ ಅದೇ
ತಕ್ಕನಂಗೆ ನಿಮಗೆ ಫಾಲೋ ಅಪ್ ಮಾಡ್ತಾರೆ. ಓಕೆ ಅಲ್ವಾ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಹೊಸ ಹೊಸ ಜಾಬ್ಸ್ ಬರ್ತಾ ಇರುತ್ತೆ. ತುಂಬ ಜನ ಮಂಗಳೂರಿಗೆ ಕೇಳ್ತಾ ಇದ್ದಾರೆ, ಆದಷ್ಟು ಬೇಗ ಅದನ್ನು ತೊಗೊಂಬರೋಣ. ಇನ್ನು ಮೇಲೆ ವೇಕೆನ್ಸೀಸ್ ಬರ್ತಾ ಇರುತ್ತೆ. ಮೇಲ್ ಆ್ಯಂಡ್ ಫೀಮೇಲ್ಸ್ ಯಾರೇ ಇದ್ದೀರ ಅಪ್ಡೇಟ್ ತೊಗೊಳ್ತಾರೆ ಅಂತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.